ವಂಶ ಪಾರಂಪರ್ಯದ ಭ್ರಷ್ಟಾಚಾರ ತೊಡೆದು ಹಾಕುವುದೇ ಗುರಿ. ದೆಹಲಿಯಲ್ಲಿ ಬಿಜೆಪಿ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ನಮ್ಮ ವೈಯಕ್ತಿಕ ಬೇಡಿಕೆ ಏನಿಲ್ಲ. ನಮ್ಮ ಬೇಡಿಕೆ ಪಕ್ಷ ಈ ವಂಶ ಪಾರಂಪರ್ಯ ಭ್ರಷ್ಟಾಚಾರ ಏನಿದೆ ಇದರಿಂದ ಮುಕ್ತ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಇದರರ್ಥ ಬದಲಾವಣೆ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇಟ್ಟಿವಿ. ಅವರು ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ ಚಿಂತನೆ ಮಾಡಿ ಕಾರ್ಯಕರ್ತರ ಭಾವನೆಗಳನ್ನು ತಿಳ್ಕೊಂಡು ಅವರು ನಿರ್ಣಯ ಮಾಡಬೇಕು ಅಷ್ಟೇ. ಒಂದೊಮ್ಮೆ ಇದಕ್ಕಿಂತ ಇಲ್ಲಿಗೆ ಏನು ನೀವು ಬಂದ್ರಿ, ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಶಿಶು ಸಮಿತಿ ಮುಂದೆ ಬಂದ್ರಿ, ಶೋಕಾಸ್ ನೋಟಿಸ್ ಆಯಿತು, ಎಲ್ಲ ಆಯಿತು. ಇದೆಲ್ಲ ಆದಮೇಲೂ ಕೂಡ ಏನೂ ಆಗಿಲ್ಲ ಅಂದರೆ ಯತ್ನಾಳ್ ಅವರ ಮುಂದಿನ ನಡೆಯಿದೆ ಆಗಿಲ್ಲ ಅನ್ನೋಂಥದಕ್ಕೆ ಅವಾಗಿನ ಉತ್ತರ ಕೊಡ್ಬೇಕಲ್ಲ. ಈಗ ಹೆಂಗೆ ಸುಮ್ಮನೆ ಹೇಳೋದಲ್ಲ. ಆಗಿಲ್ಲ ಅಂದ್ರೆ ಹಂಗೆ ಒಬ್ರು ಯಾರೋ ಪತ್ರಕರ್ತರು ಕೇಳಿದ್ರು, ಏನ್ರಿ ನೀವೆಲ್ಲ ಗಟ್ಟಿಯಾಗಿ ಬಿ ಜೆ ಪಿ ಬಿಟ್ಟು ಹೊಸ ಪಕ್ಷ ಅಂತ ಮೂರ್ಖತನದ ನಿರ್ಣಯ ನಾವು ಮಾಡಿಲ್ಲ. ಅಷ್ಟು ಮೂರ್ಖರಲ್ಲ, ದಡ್ಡು. ನಾವೆಲ್ಲ ರಾಷ್ಟ್ರೀಯ ವಿಚಾರ ಇದ್ದಾವೆ. ನಾವು ಪ್ರಾದೇಶಿಕ ಪಕ್ಷವನ್ನು ಮಾಡುವಂತೂ ನಮಗಿನ್ನೂ ಆ ಇದರಲ್ಲಿಲ್ಲ. ನಾವು ರಾಷ್ಟ್ರ ಪರವಾಗಿ ನಿಲ್ಲುವರು, ಹಿಂದುತ್ವ ಪರವಾಗಿ ನಿಲ್ಲುವರು. ನಮಗಿರುವುದೇ ಒಂದೇ ಒಂದು ಬಿ ಜೆ ಪಿ, ಒಂದೇ ಆಶಾ ಕಿರಣ ಇವತ್ತು ರಾಜಕೀಯವಾಗಿ. ಅದರ ವಿರುದ್ಧ ನಾವು ಎಂದು ಕೆಲಸ ಮಾಡೋದಿಲ್ಲ. ಯಾರು ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷ ಕಟ್ಟಿ ಅದೆಲ್ಲ ಸೋತು ಸುಣ್ಣಾಗಿ ಕೈಕಾಲು ಹಿಡಿದು ಮಾತು ಬಂದು ಅವ್ರ ಬಗ್ಗೆ ಚರ್ಚೆ ಆಗಬೇಕು ವಿನಃ ನಮ್ಮಂಥ ದೇಶಭಕ್ತರ ಬಗ್ಗೆ ಚರ್ಚೆ ಆಗೋದು ಅವಶ್ಯಕತೆ ಇಲ್ಲ. ನಾಯಕತ್ವ ಬದಲಾವಣೆ ಆದರೆ